ಓ ಮಿಸ್ಟರ್ ಅಜಿತ್, ನೀವು ನನಗೆ ತುಂಬಾ ಹೊಗಳ್ತಾ ಇದ್ದೀರಪ್ಪ. ಐ ನೋ ಐಮ್ ವೆರಿ ಟ್ಯಾಲೆಂಟೆಡ್. ನೋಡಿ, ಈ ತರ ನೀವು ಹೋಗ್ಲಿ ನನ್ನ ದಾರಿನ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಮಿಸ್ ಓವರ್ ಆಕ್ಷನ್. ಕಲ್ತಿರೋ 2 ಇಂಗ್ಲಿಷ್ ಪದನ ಟಸ್ಸು ಪುಸ್ಸು ಅಂತ ಮಾತಾಡಿದ್ರೆ ವರ್ಕೌಟ್ ಆಗಲ್ಲ. ರಾತ್ರಿ ಹೊತ್ತು ಕನ್ಸು ಕಾಣೋದು ಓಕೆ, ಆದ್ರೆ ಈ ತರ ಹಗಲ್ ಕನ್ಸು ಕಾಣೋದು ನಾಟ್ ಓಕೆ. ಏನಂದ್ರೆ ನಾನು ನಿನ್ನ ಹೊಗಳದು, ಅದು ಈ ಜನ್ಮದಲ್ಲ, 7 ಜನ್ಮದಲ್ಲೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತು, ಯಾಕೆಂದ್ರೆ ಹೋಗ್ಬೇಕು ಒಳ್ಳೆ ಮನ್ಸಿರ್ಬೇಕಲ್ಲ, ಅದು ನಿಮ್ಗೆ ಇಲ್ವಲ್ಲ. ನನ್ ಮನ್ಸ್ ಬಗ್ಗೆ ನಿನ್ನ ಹತ್ರ ತಿಳ್ಕೊಬೇಕಾಗಿಲ್ಲ. ನಿಮ್ಮ ಹತ್ರನೂ ತಿಳ್ಕೊಬೇಕಾಗಿಲ್ಲ. ಸತ್ಯನ ಮತ್ತೆ ಅದೇ ಆಕ್ಷನ್ ಮಾಡ್ತೀಯ, ನನಗೆ ತಿಕ್ಲ ಹೇಳ್ತಾ ಇದೀನಿ. ಒಂದ್ ನಿಮಿಷ ಸತ್ಯನ ನೋಡಿದ್ರ ಮಾನಸಿಕ ಕಾಯಿಲೆ ಶುರುವಾಗೋಯ್ತು. ಒಂದ್ ನಿಮಿಷ ನಿಮ್ಮಿಬ್ಬರು ನೋಡ್ತಿದ್ರೆ ಒಪ್ಪಂದದ ಮದುವೆ ಆಗಿದ್ದೀರಾ ಅಂತ ಅನಿಸ್ತಿಲ್ಲ. ನಿಜವಾದ ಗಂಡ ಹೆಂಡತಿ ತರ ಕಾಣ್ತಿದ್ರ. ಸತ್ಯನ ಎಲ್ಲ ಗೊತ್ತಿದ್ದು ತಮಾಷೆಗೂ ಈ ರೀತಿ ಮಾತಾಡಕ್ ಹೋಗ್ಬಿಡಿ. ಇನ್ನೊಂದು 10 ಸಲ ಹೇಳು, ಆಗ್ಲಾದ್ರೂ ಸತ್ಯ ನಿನ್ ತಲೆಗೆ ಹೋಗುತ್ತೆ. ಸತ್ಯನ, ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಪದನ ನಮ್ಮ ರೂಮಲ್ಲಿ ಬಿಟ್ರೆ ಇನ್ನೆಲ್ಲೂ ಬಳಸಬಾರ್ದು ಅಂತ ಹೇಳಿದೀನಲ್ವಾ? ಈ ಮನೆಯಲ್ಲಿ ಪ್ರತಿಯೊಂದು ಗೋಡೆಗಳಿಗೂ ಕಿವಿ ಇರುತ್ತೆ. ಸತ್ಯನ, ನಾನಾಗ್ಲಿ ಸಾಹೇಬ್ರಾಗ್ಲಿ ಪರಿಸ್ಥಿತಿ ಕೈಗೊಂಬೆಗಳು ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಲ್ವಾ? ಅದಕ್ಕೆ ಸತ್ಯನ, ನಿಜವಾದ ಗಂಡ ಹೆಂಡತಿಗೆ ಮಾಡೋ ತರ ತಮಾಷೆಗಳು ಬೇಡ ಇಲ್ಲಿ ಪ್ಲೀಸ್. ಬೇಡದೇ ಇರೋ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ನಂಗೆ ತುಂಬಾ ಕೆಲಸಗಳಿದೆ. ವೀರಣ್ಣನ ಕೊಲೆ ಕೇಸು ದೊಡ್ಡ ಚಾಲೆಂಜ್ ಆಗೋಳ್ತಿದೆ. ಅದನ್ನ ಸಾಲ್ವ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ಈಗ ವಿಷಯಕ್ಕೆ ಬಂದೆ, ಆದರೆ ನೀನು ಜೋಪಾನ. ಯಾಕಂದ್ರೆ ಮೊದಲೇ ಇವರ ಮೇಲೆ ಕೊಲೆ ಪ್ರಯತ್ನ ನಡೀತಾ ಇದೆ. ಇನ್ನು ನಿಂದು ಈ ಕೇಸ್ನಿಂದ ಹೊರಗಡೆ ಇಡಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನೀ ಹಿಂದೆ ಸರಿತಿಲ್ಲ, ಈ ಕೆಲಸ ಆಗ್ತಿಲ್ಲ. ಅಜಿತ, ಯಾವುದಕ್ಕೂ ನೀನ್ ಜೋಪಾನ. ಸರ್, ಭೂಮಿ ಮೇಲೆ ಅಟ್ಯಾಕ್ ಮಾಡಿದವನೇ ವೀರಣ್ಣನ ಕೊಲೆ ಕೇಸ್ ಮಾಡಿರೋದು ಅಂತ ಅಪ್ರೂವಲ್ ಆಗೋದಕ್ಕೆ ಬಂದಿಯಾನೆ ಅಂತ ಹೇಳಿದ್ರಲ್ಲ, ಎಲ್ಲವನು ಸರ್ ಅಲ್ಲಿ